ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಯಾವ ಥರ ಒಂದು ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 4000 ಅವರ್ಸ್ ಯಾವ ಥರ ನೀವು ಕಂಪ್ಲೀಟ್ ಮಾಡ್ಬೋದು ಅಂತ. ಸೊ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ, ಸ್ವಲ್ಪದನ್ನು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಓಕೆ, ನಂಗೆ ನಾವು ವಾಚ್ ಟೈಮ್ ಅವರ್ಸ್ ಆ್ಯಂಡ್ ಏನು ಸಬ್ಸ್ಕ್ರೈಬರ್ ಇದೆ, ನಮ್ಮ ಕ್ರೈಟೇರಿಯಾ ಏನಿದೆ ಅದು ಕಂಪ್ಲೀಟ್ ಮಾಡೋದಾದರೆ, ಈಗ ನೀವು ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀರಾ ಅಂದ್ಕೊಳ್ಳಿ ನಿಮ್ಮ ಚಾನಲಲ್ಲಿ ನೀವು ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀರ. ಆಗ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಬಂದಿರುತ್ತೆ. ಏನಂತ ಬಂದಿರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ಗೆ ನೀವೇನಾದರೂ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಫ್ರೀಯಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕಂಪ್ಲೀಟ್ ಮಾಡಿಕೊಡ್ತೇವಂತ. ಓಕೆನಾ ಗೈಸ್? ಒಂದು ಮೆಸೇಜ್ನ ಬಂದಿರುತ್ತೆ, ಆ ಥರ ಮೆಸೇಜ್ ನಿಮಗೆ ಬಂದಿರುತ್ತೆ. ಓಕೆನಾ? ಆಗ ನೀವೇನು ಮಾಡ್ತೀರಾ, ಹೌದಲ್ಲ ಫ್ರೀಯಾಗಿ ಕಂಪ್ಲೀಟ್ ಮಾಡಿಕೊಡ್ತಿದ್ದಾರೆ, ಏನಕ್ಕೆ ನಾವು ಸುಮ್ಮನೆ ಇರೋದು ಅಂತ ಅವ್ರಿಗೆ ನೀವೇನು ಮಾಡ್ತೀರಾ, ಕಾಂಟ್ಯಾಕ್ಟ್ ಮಾಡ್ತೀರಾ. ಅವ್ರ ಹತ್ರ ನೀವು ಕಮೆಂಟ್ಗೆ ರಿಪ್ಲೈ ಮಾಡಿಬಿಟ್ಟು ಏನು ಮಾಡ್ತೀರಾ, ನಂಬರ್ ಇಸ್ಕೊತೀರಾ. ಸೊ ನಂಬರ್ ಇಸ್ಕೊಂಡಾದ್ಮೇಲೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ತೀರಾ. ನೀವು ಹಾಯ್ ಅಂತ ಕಳಿಸಿದ ತಕ್ಷಣವೇ ಅವ್ರಿಗೆ ನಿಮಗೆ ಲಿಸ್ಟ್ ಬಂದುಬಿಟ್ಟು ಬರುತ್ತೆ. ನಿಮಗೆ ಏನೇನು ಲಿಸ್ಟ್ ಅಂತ, ಏನೇನು ಲಿಸ್ಟ್ ಅಂದರೆ, ಈಗ 1000 ಸಬ್ಸ್ಕ್ರೈಬರ್ಸ್ಗೆ 1000 ರುಪೀಸು, ಲೈಕ್ 500 ರುಪೀಸು, ಈಗ 4000 ವಾಚ್ ಅವರ್ಗೆ 3000 4000 ಈ ಥರ ಅವ್ರು ಮೆನ್ಷನ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಅದು ಎರಡೇ ಅಲ್ಲ, ಅದೆರಡು ಸಪ್ರೇಟ್ ಬೇಕಿದ್ದರೂ ನೀವು ತಗೋಬೋದು, ಬೈ ಮಾಡ್ಬೋದು. ಅದು ಬಿಟ್ಟರೆ ನೀವು ವಾಚ್ ಟೈಮ್ ಮಾಡೋದಕ್ಕೆ ಅಂದರೆ ಫುಲ್ ಮಾನಿಟೈಸೇಷನ್ ಮಾಡ್ಕೊಡೋದಕ್ಕೆ ಎರಡನ್ನೂ ನೀವು ಒಟ್ಟಿಗೆ ತೊಗೊಳ್ಳೋದಾದರೆ 7000ವರೆಗೂ ಅವರು ನಿಮ್ಮ ಹತ್ರ ದುಡ್ಡನ್ನ ಕೇಳ್ತಾರೆ. ಓಕೆನಾ? ನೀವೇನು ಮಾಡ್ತೀರಾ, 1000 ತಾನೇ, 7000 ತಾನೇ, ನಮ್ಮ ಚಾನಲ್ ಮಾನಿಟೈಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೀವೇನು ಮಾಡ್ತೀರಾ, ದುಡ್ಡನ್ನ ಕಳಿಸ್ಬಿಟ್ಟು ಮಾನಿಟೈಸೇಷನ್ನ ಮಾಡ್ಕೋತೀರಾ. ಮಾನಿಟೈಸೇಷನ್ ಆದಮೇಲೆ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದಾ? ಸೊ ಒಂದು ಕ್ವಶನ್ ನಿಮಗೆ. ಇಲ್ಲ ಗೈಸ್, ನೀವು ಮಾನಿಟೈಸೇಷನ್ ಮಾಡಾದ್ಮೇಲೆ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ನೀವು ಏನು ವಾಚ್ ಟೈಮ್ ಏನು ಕಂಪ್ಲೀಟ್ ಮಾಡಿದರೆ, ಸಬ್ಸ್ಕ್ರೈಬರ್ ಬೇಸ್ ಏನು ಕಂಪ್ಲೀಟ್ ಮಾಡಿದ್ರಿ, ಅದೆಲ್ಲ ಫೇಕು. ವಾಚ್ ಟೈಮ್ ಏನು ಫೇಕ್ ಅಲ್ಲ, ಅದು ರಿಯಲ್ ಅಂದರೆ ನಿಮ್ಮ ವಿಡಿಯೋ ಬಂದುಬಿಟ್ಟು ಅವರು ತುಂಬ ಸಿಸ್ಟಮ್ ಇಟ್ಟಿರ್ತಾರೆ. ಆ ಸಿಸ್ಟಮಲ್ಲಿ ನಿಮ್ಮ ವಿಡಿಯೋನ ಪ್ಲೇ ಮಾಡಿಬಿಟ್ಟು ವಾಚ್ ಟೈಮ್ನ ಕಂಪ್ಲೀಟ್ ಕೊಡ್ತಾರೆ. ಯಾಕಂದರೆ ನೀವು ದುಡ್ಡು ಕೊಟ್ಟಿರ್ತೀರ ಅವ್ರಿಗೆ. ಸೊ ಅವ್ರು ಬಂದುಬಿಟ್ಟು ಹೇಳಿರ್ತಾರೆ ಮಾನಿಟೈಸೇಷನ್ ಏನಿರುತ್ತೆ ಅದು ಕ್ರೈಟೇರಿಯಾ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ಆ್ಯಂಡ್ ನೀವು ದುಡ್ಡನ್ನೂ ಕೊಟ್ಟಿರ್ತೀರಲ್ಲ, ಅದಕ್ಕೆ ಅವ್ರು ಕಂಪ್ಲೀಟ್ನ ಮಾಡಿಕೊಡ್ತಾರೆ. ಬಟ್ 1000 ಸಬ್ಸ್ಕ್ರೈಬರ್ಸು ಅದು ಬಂದುಬಿಟ್ಟು ಫೇಕ್. ಅವರು ಬೇರೆ ಯಾರು ನಿಮ್ಮ ಆಡಿಯನ್ಸ್ ಏನಲ್ಲ, ಅವರು ಒಂದೇ ಸಿಸ್ಟಮಲ್ಲಿ ಎಷ್ಟು ಬೇಕಿದ್ರೂ ಅವರು ಚಾನಲ್ನ ಕ್ರಿಯೇಟ್ ಮಾಡಿ ನಿಮ್ಮದು ಏನು ಚಾನಲ್ ಇದೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಅವರೊಬ್ಬರೇ. ಬಟ್ ಎಲ್ಲ ಸಿಸ್ಟಮ್ ಎಲ್ಲ ಇರುತ್ತಲ್ಲ ಅವ್ರದ್ದು ವರ್ಕ್ ಏನು ಮಾಡೋದು ಅಂತ, ಆ ಸಿಸ್ಟಮ್ಗಳೇ ಇಟ್ಕೊಂಡಿರ್ತಾರೆ ಈ ಥರ ಕೆಲಸ ಮಾಡೋದಕ್ಕೆ. ಯಾರ್ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಿದ್ದಾರೆ, ಲೈಕ್ ಯೂಟ್ಯೂಬ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಫೇಸ್ಬುಕ್ ಆಯಿತು, ಈ ಥರ ಏನು ಮಾಡ್ತಾರೆ ಅವರು, ಎಲ್ಲ ಫೇಕ್ ಚಾನಲ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಇಲ್ಲ ಫಾಲೋ ಮಾಡೋಕ್ಕೆ ಹೇಳ್ತಾರೆ. ಈ ಥರ ದುಡ್ಡನ್ನ ಇಸ್ಕೊಂಡು ಈ ಥರ ಫೇಕಾಗಿ ಅವರು ನಿಮಗೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿ ಕೊಡ್ತಾರೆ. ಬಟ್ ಅದರಲ್ಲಿ ನಿಮಗೆ ಏನು ಪ್ರಯೋಜನ ಆಗಲ್ಲ, ನೀವು ಸಂಪಾದನೆಯೂ ಮಾಡೋಕ್ಕಾಗಲ್ಲ. ಈಗ ಒಂದು ಕಂಪ್ಲೀಟ್ ಮಾಡಿಕೊಡ್ತಾರೆ ನಿಮ್ಮದು 4000 ವಾಚ್ ಟೈಮ್ ಅವರ್, ಅದಾದಮೇಲೆ ನೀವು ನೆಕ್ಸ್ಟ್ ವೀಡಿಯೋ ಪೋಸ್ಟ್ ಮಾಡಿದರೆ ಹೋಗುತ್ತಾ? ಸೊ ಅವ್ರ ಹತ್ರ ಹೋಗಲ್ಲ. ಯಾಕಂದರೆ ಅವರು ಒಂದೇ ಚಾನಲ್ನ ಯೂಸ್ ಮಾಡ್ತಾ ಇರ್ತಾರೆ, ಒಂದು ಅಕೌಂಟ್ನ ಯೂಸ್ ಮಾಡ್ತಾ ಇರ್ತಾರೆ. ಆಗಾಗ ಹೋಗಿ ಅವ್ರ ಚಾನಲ್ಸ್ನ ನೋಡೋಕ್ಕಾಗಲ್ಲ ಅಲ್ಲ, ಅವ್ರದ್ದು ಏನು ತುಂಬ ಕ್ರಿಯೇಟ್ ಮಾಡಿರ್ತಾರೆ. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಅವರು ಅದು ಜಸ್ಟ್ ಫಾಲೋ ಮಾಡೋದಕ್ಕೋಸ್ಕರ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಏನು ಕ್ರಿಯೇಟ್ ಮಾಡಿದ್ರು ಅವ್ರದ್ದು ಸುಮಾರು 1000 ಎಷ್ಟಾದರೂ ಕ್ರಿಯೇಟ್ ಮಾಡಿರ್ತಾರಲ್ಲ, ಅದೇನು ಕ್ರಿಯೇಟ್ ಮಾಡಿರ್ತಾರೆ ಜಸ್ಟ್ ಸ್ವಿಚ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೋಸ್ಕರ ಅವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವರು ಬಂದುಬಿಟ್ಟು ನಿಮ್ಮ ವಿಡಿಯೋನ ನೋಡ್ತಾರಾ? ಇಲ್ಲ ಗೈಸ್, ಅವ್ರು ಬಂದುಬಿಟ್ಟು ನಿಮ್ಮ ವಿಡಿಯೋನ ನೋಡಲ್ಲ. ಆಗೇನಾಗುತ್ತೆ, ನಿಮ್ಮದು ಬಂದುಬಿಟ್ಟು ಸಬ್ಸ್ಕ್ರೈಬರ್ಸು ಇರ್ತಾರೆ, ಬಟ್ ಏನು ವ್ಯೂಸ್ ಬಂದುಬಿಟ್ಟು ಹೋಗಲ್ಲ ನಿಮ್ಮದು ಯಾವುದೇ ಕಾರಣಕ್ಕೂ. ಓಕೆನಾ? ಆಗ ಬಂದುಬಿಟ್ಟು ಏನಾಗುತ್ತೆ, ಯೂಟ್ಯೂಬ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಬಂದುಬಿಟ್ಟು ಜೆನ್ಯೂನ್ ಆಗಿ ಮಾನಿಟೈಸೇಷನ್ ಆಗಿಲ್ಲ, ನಿಮ್ಮದು ವಾಚ್ ಟೈಮ್ ನಿಮ್ಮದು ಈ ಥರ ಜೆನ್ಯೂನ್ ಆಗಿ ಸಿಕ್ಕಿಲ್ಲ, ನೀವು ಬಂದುಬಿಟ್ಟು ಏನೋ ಕೆಲಸ ಮಾಡಿದ್ದೀರಾ, ಏನೋ ಎಡ್ವರ್ಟ್ ಮಾಡಿದ್ದೀರಾ, ಹಾಗಾಗಿ ನಿಮ್ಮದು ಬಂದುಬಿಟ್ಟು ವ್ಯೂಸು ಬರ್ತಾಯಿಲ್ಲ ಅಂತ. ಆಗ ಯೂಟ್ಯೂಬಿಗೆ ಗೊತ್ತಾಗುತ್ತಲ್ಲ, ಆಗೇನು ಮಾಡಿರುತ್ತೆ ಯೂಟ್ಯೂಬು, ನಿಮಗೆ ಒಂದು ಮೇಲ್ನೂ ಸಮೇತ ಕಳಿಸಲ್ಲ ಗೈಸ್, ಈ ಥರ ನೀವು ಮಿಸ್ಟೇಕ್ನ ಮಾಡಿದ್ದೀರಾ, ಅದಕ್ಕೆ ನಾವು ನಿಮ್ಮ ಚಾನಲ್ ಬಂದುಬಿಟ್ಟು ಡಿಲೀಟ್ ಮಾಡ್ತಾಯಿದ್ದೀವಿ, ಡಿಸೇಬಲ್ ಮಾಡ್ತಿದ್ದೀವಿ ಅಂತ ನಿಮಗೆ ಒಂದು ಮೇಲ್ನೂ ಸಮೇತ ಕಳಿಸಲ್ಲ. ಅವ್ರೇನು ಮಾಡ್ತಾರೆ, ಡೈರೆಕ್ಟ್ ಡಿಲೀಟ್ ಆ್ಯಂಡ್ ಡಿಸೇಬಲ್ ಮಾಡಿಬಿಡ್ತಾರೆ. ಓಕೆನಾ? ಆಮೇಲೆ ನಿಮಗೆ ಗೊತ್ತೇ ಆಗಲ್ಲ ಏನಾಯಿತು ನಮ್ಮ ಚಾನಲ್ ಅಂತಲೇ ಗೊತ್ತಾಗಲ್ಲ. ಓಕೆನಾ? ಏನಕ್ಕೆ ಹಿಂಗಾಯಿತು ಏನಾಯ್ತು ಅಂತಲೂ ಆಮೇಲೆ ನಿಮಗೆ ಗೊತ್ತಾಗಲ್ಲ.
ನಿಮ್ಮ ಚಾನಲ್ ಆ ಥರ ಬಂದುಬಿಟ್ಟು ಆಗ್ತಾಯಿದೆ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೂ ಈ ಥರ ಮೆಸೇಜಸ್ ಎಲ್ಲ ಬಂದಿತ್ತು. ಸೊ ಹಾಗಾಗಿ ನೀವು ಅಲರ್ಟ್ ಆಗಿನಿ. ನಿಮ್ಗೆ ಏನಾದರೂ ಈ ಥರ ಏನಾದರೂ ಮೆಸೇಜಸ್ಸು ಕಮೆಂಟ್ಸು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ನಿಮ್ಗೆ ಈ ಥರ ಯಾರಾದರೂ ಕಮೆಂಟು ಇಲ್ಲ ಮೆಸೇಜ್ ಏನಾದರೂ ಮಾಡ್ತಾಯಿದ್ರೆ ಆ ಕಮೆಂಟ್ಸ್ಗಳಿಗೇನು ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ, ಆ ಮೆಸೇಜ್ಗಳಿಗೇನು ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಿ. ಬೈ ಚಾನ್ಸ್ ನೀವು ತಗೊಂಡ್ರೂ ನಿಮಗೇನು ಪ್ರಯೋಜನ ಆಗೋಲ್ಲ, ನಿಮ್ಮದೇ ಬಂದುಬಿಟ್ಟು ವೇಸ್ಟ್ ಆಗೋದು. ಏನು ವೇಸ್ಟ್ ಆಗೋದು? ದುಡ್ಡು ವೇಸ್ಟ್ ಆಗೋದು. ಓಕೆನಾ? ಅದೇ ದುಡ್ಡು ಬೇರೆ ಯಾವುದಕ್ಕಾದ್ರೂ ಕೆಲಸದಕ್ಕೆ ಆಗೋ ಅಂಥ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ. ಇದು ವೇಸ್ಟ್ ಆಗಿರೋ ಕೆಲಸಕ್ಕೆಲ್ಲ ಯೂಸ್ ಮಾಡಬೇಡಿ. ಸುಮ್ಮನೆ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡೋದ್ರಿಂದ ನಿಮಗೆ ಏನು ಪ್ರಯೋಜನ ಆಗಲ್ಲ. ಓಕೆನಾ? ನಿಮ್ಮ ಮಾನಿಟೈಸೇಷನ್ ಆಗಿಬಿಟ್ರೆ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಭ್ರಮೆ ಏನಾದರೂ ಇದ್ದರೆ ಅದನ್ನು ತೆಗ್ದು ಹಾಕಿ. ನೀವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಮಾನಿಟೈಸ್ ಅಂತೂ ಆಗಿಬಿಡುತ್ತೆ, ಬಟ್ ನೀವು ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ₹1 ದುಡ್ಡು ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ವ್ಯೂಸ್ ಬರಬೇಕಲ್ಲ. ವ್ಯೂಸ್ ಬರೋದಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ ಬೇಸ್ ಇರಬೇಕು. ಆ ಸಬ್ಸ್ಕ್ರೈಬರ್ ಜೆನ್ಯೂನ್ ಇರಬೇಕು. ಬಟ್ ಫೇಕ್ ಅಲ್ವಾ? ನೀವು ತಗೊಂಡಿರೋದು ಎಲ್ಲ ಸಬ್ಸ್ಕ್ರೈಬರ್ಸ್ ಫೇಕ್. ಅವ್ರು ಹೆಂಗೆ ನೋಡ್ತಾರೆ ನಿಮ್ಮ ವೀಡಿಯೋಸ್ ಎಲ್ಲ? ಅವ್ರು ನಿಮ್ಮ ವೀಡಿಯೋ ಮೇಲೆ ಹೆಂಗೆ ಕ್ಲಿಕ್ ಮಾಡ್ತಾರೆ? ಅವ್ರು ಸ್ವಿಚ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು. ಓಕೆನಾ ಗೈಸ್? ಸೊ ಈ ಥರ ಇದರಲ್ಲಿ ನೀವು ಬೀಳಬೇಡಿ. ಸೊ ನೋಡಿ, ಯಾವುದಾದ್ರೂ ಈ ಥರ ಮೆಸೇಜಸ್ ಏನಾದರೂ ಬಂದರೆ ಇಗ್ನೋರ್ ಮಾಡಿ. ಓಕೆನಾ? ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಸೊ ಗೈಸ್, ನಿಮ್ಮದು ಒಂದು ದಿನದಲ್ಲಿ ಸಬ್ಸ್ಕ್ರೈಬರ್ ಆಗಲ್ಲ ಅಂತ ಇಲ್ಲ. ಜೆನ್ಯೂನಾಗಿ ನಿಮ್ಮದು ಸಬ್ಸ್ಕ್ರೈಬರ್ಸು 1000 ಆಗೇ ಆಗುತ್ತೆ. ಒಂದು ದಿನದಲ್ಲಿ ನೀವು ಈಗ ಏನು ಕಷ್ಟಪಡ್ತಿದ್ದೀರಾ ಅದು ಮುಂದಕ್ಕೆ ಒಂದು ದಿನ ಬರುತ್ತೆ. ನಿಮಗೆ ಒಂದು ದಿನದಲ್ಲಿ 1000 ಏನು 2000 3000 ಆ ಥರ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ. ಆ್ಯಂಡ್ ವಾಚ್ ಟೈಮ್ನೂ ನಿಮಗೆ ಜಾಸ್ತಿ 10,000 ಆ ಥರ ಒಂದು ದಿನಕ್ಕೆ ನಿಮಗೆ ಸಿಗುತ್ತೆ. ಬಟ್ ಅದಕ್ಕೆ ನಾವು ಏನು ಮಾಡಬೇಕು? ಫಸ್ಟು ನಾವು ಕಷ್ಟಪಡಬೇಕು. ನಾವು ಕಷ್ಟಪಟ್ರೇ ಅಲ್ವಾ ನಮಗೆ ಸಿಗೋದು. ಸೊ ಜೆನ್ಯೂನಾಗಿ ವರ್ಕ್ ಮಾಡಿ, ಕಷ್ಟಪಡದೆ ನಮಗೆ ಏನೂ ಸಿಗಲ್ಲ. ಓಕೆನಾ ಗೈಸ್? ಸೊ ಇದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದು ನಿಮಗೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.